ನೋಡಿ, ಇದು ಸರ್ಕಾರಿ ಆಸ್ಪತ್ರೆ ಪಕ್ಕದಲ್ಲಿರುವ ಶಿಕ್ಷಣ ಇಲಾಖೆ. ಈಗಾಗಲೇ ತಾಲೂಕಿನಲ್ಲಿದ್ದಂಥ ಸುಮಾರು ಜನಕ್ಕೆ ಡೆಂಗ್ಯೂ ಬಂದಿದೆ, ಗೊತ್ತಲ್ಲ. ಯಾಕೆ ಬಂದಿದೆ ಅಂತಲೂ ಗೊತ್ತಲ್ಲ. ಅದೇ ಪಕ್ಕದಲ್ಲಿರುವ ಈ ಶಿಕ್ಷಣ ಇಲಾಖೆ ಕಚೇರಿ ನೀವು ನೋಡ್ತೀರಿ. ಇದು ಕಟ್ಟಡ ನಾನು ಹಾಸ್ಪಿಟ್ಲು ಆವರಣದಲ್ಲಿ ಮಾಡ್ತಿದ್ದೀನಿ. ಈಗ ಅದ್ರ ಪಕ್ಕದಲ್ಲಿ ಹೋಗ್ತೀನಿ ನೋಡಿ. ಇದು ಅವ್ರ ಕಾಂಪೌಂಡ್ ಒಳಗಡೆ ಇದು ಶಿಕ್ಷಣ ಇಲಾಖೆ ಕಚೇರಿ ಆವರಣದಲ್ಲಿ ಯಾವ ಥರ ಒಂದು ಕೆಟ್ಟ ವಾತಾವರಣ ಇದೆ ನೋಡಿ. ಊರಿಗೆಲ್ಲ ಬುದ್ಧಿ ಹೇಳೋಂಥವ್ರು ಇವರು. ಉನ್ನತ ಅಧಿಕಾರಿಗಳ ಕಚೇರಿ ಈ ಥರ ಇರಬೇಕಾದ್ರೆ ಸಂಜೆ ಆಗಿದೆ, ಅವ್ರು ಗೇಟ್ ಹಾಕಿದ್ದಾರೆ, ಒಳಗೆ ಹೋಗಿಲ್ಲ ನೋಡಿ. ಇನ್ನೊಂದು ಮಾಹಿತಿ ಇದೆ, ಇದರೊಳಗೆ ಶೌಚಾಲಯ ಇದೆ. ಶೌಚಾಲಯ ಅಲ್ಲ ಅದು, ಅದನ್ನು ಹತ್ರ ಹೋಗಂಗಿಲ್ಲ, ಅಷ್ಟು ಕೆಟ್ಟದಾಗಿದೆ ಅಂತೆ ನನಗೆ ಬಂದ ಮಾಹಿತಿ ಪ್ರಕಾರ. ನೋಡಿ, ಈ ಥರ ಇದೆ. ಇದು ಶಿಕ್ಷಣ ಇಲಾಖೆ ಕಚೇರಿ, ಸಕಲೇಶಪುರ ತಾಲೂಕು, ಸರ್ಕಾರಿ ಆಸ್ಪತ್ರೆ ಪಕ್ಕದಲ್ಲಿದೆ. ಅಧಿಕಾರಿಗಳು ಅವ್ರದ್ದು ಸೀಟಲ್ಲಿ ಬಂದು ಕೂತ್ಕೊಳ್ಳೋದು, ಹೋಗೋದು ಬಿಟ್ಟರೆ ಬೇರೇನು ಕೆಲಸನೇ ಇಲ್ಲ ಅನಿಸುತ್ತೆ ಅವರಿಗೆ. ಸುತ್ತಮುತ್ತ ಕ್ಲೀನಾಗಿ ಇಟ್ಕೋಬೇಕು, ಕ್ಲೀನ್ ಮಾಡಿಸ್ಬೇಕು ಅನ್ನೋದಿಲ್ಲ.